ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಅಕ್ಕರ ಮನೆಗೆ ಬಂದಿದ್ವಿ. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅವನು ಚಕ್ಲಿ ತಿಂತಾ ಇದ್ದಾನೆ. ಇಲ್ಲಿ ನಮ್ಮ ಅಕ್ಕ ಹೋಳಿಗೆ ಮಾಡಬೇಕು ಅಂತಂದು ಮಿಕ್ಸಿಗೆ ಹಾಕ್ತಾಯಿದ್ಲು ಪೂರ್ಣನ, ಅಂದರೆ ಬೇಳೆನ ಹಾಕ್ತಾಯಿದ್ಲು. ವರ್ಷಕ್ಕೆ ಅಂದರೆ ಒಂದು 6 ತಿಂಗಳಿಗೋ ವರ್ಷಕ್ಕೊಂದು ಸರಿನೋ ಬರ್ತೀವಿ. ಒಂದಿನ ತಪ್ಪಿದರೆ 2 ದಿನ ಲಾಸ್ಟ್ ನಾವು ಉಳ್ಕೊಳ್ಳೋದು. ಆದ್ದರಿಂದ ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ನೋಡಿ, ಅಲ್ಲಿ ಹೋಳಿಗೆ ಮಾಡ್ತಾಯಿದ್ರೆ ಹಿಟ್ಟಿರುತ್ತಲ್ಲ, ಹಿಟ್ಟು ತಗೊಂಡು ಇವನು ಫುಲ್ಲು ಮೊಬೈಲ್ಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಅದು ಫುಲ್ಲು ಏನು ನಂಬರ್ಸ್ ಇರ್ತಾವಲ್ಲ, ಆ ನಂಬರ್ಸೆಲ್ಲ ಒಟ್ಟು ಫೋನಿಗೆ ಅವನು ಊಟ ತಿನ್ನಿಸ್ತಾ ಇದ್ದಾನೆ ನನ್ನ ಮಗ ಕೂತ್ಕೊಂಡು. ಯಾಕೋ ಅಂದರೆ ಅಮ್ಮ ಅದು ತಿನ್ನೋದು ಬೇಡ, ನೀನು ಮಾತ್ರ ತಿಂತೀಯಾ ಅಂತ ತಿನ್ನಿಸ್ತಾ ಇದ್ದಾನೆ. ನೋಡಿ, ತಿನ್ನು ಅಂತಿದ್ದಾನೆ. ಅದು ನಿಮಗೆ ಕೇಳಿಸ್ತಾ ಇಲ್ಲ ಅಷ್ಟೇ, ಅದು ವಾಯ್ಸ್ ತೆಗ್ದಿದ್ದೀನಿ. ಆ ಥರ ತಿನ್ನಿಸ್ತಾ ಇದ್ನು. ಎಲ್ಲರೂ ನೋಡ್ತಾ ಇದ್ದೀವಿ. ನೋಡಿ, ಈ ಕಡೆ ಹೋಳಿಗೆ ಮಾಡ್ತಾಯಿದ್ರು ಎಲ್ಲರೂ ಕೂತ್ಕೊಂಡು. ಆ ಕಡೆ ಅಮ್ಮ ಮಡಚ್ತಾ ಐತೆ, ನಾನು ಈ ಕಡೆ ಉಜ್ಜು ಕೊಟ್ಟಂಗೆಲ್ಲ ಅಮ್ಮ ಮಡಚ್ತಾ ಐತೆ. ಅವ್ನು ತಿನ್ನಿಸ್ತಾ ಇದ್ದಾನೆ. ಅದನ್ನೇ ವೀಡಿಯೋನ ನನ್ನ ಮಗ ಮಾಡ್ತಿದ್ದಾನೆ, ದೊಡ್ಡವನು ಚೇತನ. ಅವ್ನು ಮಾಡ್ತಾಯಿದ್ನು. ಅದು ಹೆಂಗೆ ಬರ್ತಾಯಿದೆಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಅವ್ರ ಮಮ್ಮಿ ತೋರಿಸ್ತಾ ಇದ್ದಾನೆ. ಎಲ್ಲರೂ ಇವಾಗೆಲ್ಲ ಆಯಿತು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಟೈಮ್ ಇದು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಎಲ್ಲಾದರೂ ವಾಕ್ ಹೋಗಿ ಬರೋಣ ಅಂತ ಎಲ್ಲರೂ ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಾಯಿದ್ವಿ. ಎಲ್ಲರೂ ಮಾತಾಡ್ಕೊತ ನಕ್ಕೊತ ಮಾತಾಡ್ತಾ ಊಟ ಮಾಡ್ತಾಯಿದ್ವಿ. ತುಂಬ ದಿನವೇ ಆಯಿತು ನಾವು ಈ ಥರ ಕೂತ್ಕೊಂಡು ಊಟ ಮಾಡಿ. ನಾನೇ ಬರೋದು ಕಡಿಮೆ, ಅದರಲ್ಲೆಲ್ಲರೂ ಇರ್ತಾರೆ, ನಾನು ಮಿಸ್ಸಿಂಗು. ಆದ್ದರಿಂದ ಇವನು ಚೇತನ್ನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಮಾಡ್ತಾಯಿದ್ನು. ಈ ಥರ ಕ್ಲಾರಿಟಿ ಇದೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರ ಅಜ್ಜಿನ ರೇಗಿಸ್ಕೊತ ತರಲೆ ಮಾಡ್ಕೊತ ಊಟನೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ ಥರ ತರಲೆ ಮಾಡ್ಕೊತ ಅವನು ವೀಡಿಯೋ ಮಾಡ್ತಾ ಇದ್ದಾನೆ. ಅವನು ಹಾಕ್ಕೊತ ಊಟ ಮಾಡ್ತಾ ಇದ್ವಿ. ಊಟ ಮಾಡೋಕ್ಕೆ ಕರೀತಾ ಇದ್ರೆ ನಾನು ವೀಡಿಯೋ ಮಾಡ್ತೀನಿ, ನೀವು ಊಟ ಮಾಡಿರಿ ಅಂತ ಇದ್ನು. ನೋಡಿ, ಎಲ್ಲ ತೋರಿಸ್ತಾ ಇದ್ದೇನೆ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಂತ. ಇದು ಕಟ್ಟಿನ ಸಾಂಬಾರು, ಅಂದರೆ ಬೇಳೆ ಹೋಳಿಗೆ ಸಾಂಬಾರು ಅಂತೀವಲ್ಲ ಅದು ತೋರ್ಸೋಕ್ಕೆ ಹೋದ್ನ, ಅದು ಕರೆಕ್ಟಾಗಿ ಬಂದಿಲ್ಲೇನೋ. ಅದಕ್ಕೆ ಕೇಳ್ತಾ ಇದ್ದಾನೆ, ಕರೆಕ್ಟಾಗಿ ತೋರಿಸಿಲ್ಲ ನಾನು ಅಂತ. ಸರಿ ಇರಲಿ ಬಿಡಪ್ಪ ಅಂದೆ. ಇವನು ನೋಡಿ, ಅದು ಮುಂದ್ಗಡೆ ಬಿದ್ದುಬಿಡ್ತಾರೆ, ಫಸ್ಟ್ ಫ್ಲೋರಲ್ಲಿರೋದು ನಾವು, ಮುಂದ್ಗಡೆ ಬಿದ್ದುಬಿಡ್ತಾನೆ ಅಂತಂದು ಆ ಥರ ಶೀಟ್ ಹಾಕ್ಸಿದ್ದಾರೆ. ಕೆಳಗೆ ಅವರು ಗ್ರಿಲ್ಲಿಂಗ್ ಎಲ್ಲ ಹಾಕ್ತಿದ್ದಾರಲ್ಲ, ಮಿಷಿನ್ ಸೌಂಡ್ಗೆ ಅವ್ನು ಬಗ್ಗಿ ನೋಡ್ತಾ ಇದ್ನು. ಅವನ್ನ ಮಾತಾಡಿಸ್ತಾ ಬೀಳ್ತೀಯೋ ಹಿಂದಕ್ಕೆ ನಡಿ ಅಂತಂದು. ಸಿಲಿಂಡ್ರ್ ತಗೊಂಡ್ವಲ್ಲ, ಅದಕ್ಕೆ ಹೊರಗೆ ಬಗ್ಗಿ ನೋಡ್ತಾ ಇದ್ದಾನೆ. ಆದ್ದರಿಂದ ಹಿಂದಕ್ಕೆ ನಡಿ ಅಂದರು ಹಿಂದಕ್ಕೆ ಹೋಗ್ತಾ ಇಲ್ಲ. ಆದರೆ ಅದು ಅಡ್ಡ ಇದೆಯಲ್ಲ, ಮುಂದೆ ಬೀಳಲ್ಲ ಅಂತ ಅಷ್ಟೇ, ಮುಂದ್ಗಡೆ ಜಂಪ್ ಆಗಲ್ಲ ಅಂತಂದೇಳಿ ಅಷ್ಟೇ, ಇನ್ನೇನಿಲ್ಲ. ತುಂಬ ದಿನಕ್ಕೆ ಬರ್ತೀವಲ್ಲ, ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಅವನಿಗೆ ಜೋಲಿ ಬೇಕು ಜೋಲಿ ಹಾಕೋಣ ಅಂತ ಈ ಜೋಲಿನೇ ಎಷ್ಟು ರಿಸ್ಕ್ ತಗೊಂಡು ಹಾಕಿದ್ದೀನಿ ಗೊತ್ತಾ, ತೋರಿಸ್ತೀನಿ ಬನ್ನಿ. ಅವ್ನು ಇರ್ತಾನೆ ಇಲ್ಲ, ಅಜ್ಜಿ ಮನೆಗೆ ಹೋಗೋಣ ಅನ್ನೋ. ಈ ಕಡೆ ನಮ್ಮಮ್ಮ ತುಪ್ಪ ಕಾಯಿಸ್ತಾ ಐತೆ, ಅಂದರೆ ಬೆಣ್ಣೆ ತೊಗೊಂಡು ತುಪ್ಪ ಮಾಡ್ತಾ ಐತೆ. ನೋಡಿ, ಇದಕ್ಕೆ ಬೆಣ್ಣೆ ಎಲ್ಲ ಚೆನ್ನಾಗಿ 2-3 ಸರಿ ತೊಳೆದ್ಬಿಟ್ಟು ಮೆಣಸಿನ್ಕಾಯಿ ಹಾಕಿ, ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಟ್ಟಿದ್ದಾಳೆ. ಇಲ್ಲಿ 2 ಎಲೆ ಇದು ನುಗ್ಗೆ ಸೊಪ್ಪು, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಲವಂಗ ಇಷ್ಟಿಟ್ಟಿದ್ದಾಳೆ. ಇದಕ್ಕೆ ಸ್ವಲ್ಪ ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿಲ್ಲ ಅಂದರೆ ಕಲರ್ಗೆ ಅಷ್ಟೇ ಚೆನ್ನಾಗಿ ಸ್ಮೆಲ್ ಇರುತ್ತಂತ. ನಾವು ಅರಿಶಿನೂ ಹಾಕ್ಕೋಬೋದು. ಈ ಥರ ಕಾಯ್ತಾ ಇದೆ ತುಪ್ಪನ. ನಾವು ಯಾವಾಗಲೂ ಬೆಣ್ಣೆ ತೊಗೊಂಡೆ ತುಪ್ಪ ಕಾಯಿಸೋದು. ಅದು ತುಪ್ಪ ಕಾಯಿಸ್ತಾ ಇದ್ದರೆ ಫುಲ್ಲು ಮನೆ ತುಂಬ ಅದೇ ಸ್ಮೆಲ್ ಇರುತ್ತೆ. ಫುಲ್ಲು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಪ್ಪ ಕಾಯಿಸ್ತಾ ಇರೋವಾಗ. ಯಾವಾಗಲೂ ಅಮ್ಮ ಇದೇ ಥರ ಕಾಯಿಸ್ತಾರೆ. ಅಮ್ಮನ ನೋಡಿ ನಾನು ಕಲ್ತಿದ್ದೀನಿ. ನೋಡಿ, ಎಷ್ಟು ರಿಸ್ಕ್ ತಗೊಂಡು ಹಾಕ್ತಾಯಿದ್ದೀನಿ ಜೋಲಿ ಅಂದರೆ ಫುಲ್ ಭಯ ಆಗ್ತೈತೆ. ಹತ್ತಿದ್ದೀನಿ, ಕೆಳಗೆ ನೋಡಿದರೆ ಫುಲ್ಲು ಭಯ, ಎಲ್ಲಿ ಬಿದ್ದೋಗ್ಬಿಟ್ರೆ, ಫುಲ್ ಬಿದ್ದರೆ ಕೆಳಗೆ ಫುಲ್ಲು ಡೆತ್ ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ ಕೆಳಗೆ ಬಿದ್ದರೆ. ನೋಡಿ, ಪಕ್ಕದಲ್ಲೇ ಇದಿರೋದ್ರಿಂದ ಕೆಳಗೆ ನೋಡಿದರೆ ಭಯ ಆಗ್ತೈತೆ. ಹಿಡ್ಕೊಳಕ್ಕೂ ಯಾರಿಲ್ಲ. ಅವ್ನು ವೀಡಿಯೋ ಮಾಡ್ತಿದ್ದೀನಿ, ಒಂದು ಕಾಟ, ಊರಿಗೆ ಹೋಗೋಣ ಅಂತ. ಜೋಲಿ ಹಾಕ್ಬಿಟ್ರೆ ಜೋಲಿಲಿ ಆಡ್ಕೊಂಡಿರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಹಾಕ್ತಾಯಿದ್ದೀನಿ. ಫುಲ್ಲು ಭಯ ಆಗ್ತೈತೆ, ಹತ್ತಕ್ಕಾಗ್ತಾಯಿಲ್ಲ. ಕೆಳಗೆ ನೋಡಿದರೆ ಸಾಕು ಭಯ ಆಗ್ತೈತಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಅವ್ರ ಅಜ್ಜಿನ ಕರೀತಾ ಇದ್ದಾನೆ, ಆಂಟಿ ಮೇಲೆ ಜೋಲಿ ಆಗ್ತೈತೆ ಬಾ ಅಜ್ಜಿ ಅಂತ. ನಂಗೆ ಫುಲ್ಲು ಭಯ ಅಂದರೆ ಫುಲ್ಲು ಭಯ ಆಗ್ತೈತೆ. ಏನು ಹಾಕೋಂಗೂ ಇಲ್ಲ, ಇವ್ನು ಟಾರ್ಚರ್ಗೆ ತಡ್ಕೊಳಂಗೂ ಇಲ್ಲ. ನೋಡೋಣ ಹಾಕೋಣ ಅಂತ ಹಾಕಿದೆ. ಕೊನೆಗೂ ಆಟ ಆಡ್ಕೊಂಡು ಸುಮ್ಮನೆ ಇದ್ದರು. ನಾವು ಒಂದು ಸ್ವಲ್ಪ, ಅಂದರೆ ಅವ್ರ ಜೋಲಿಯಲ್ಲಿ ಆಟ ಆಡ್ಕೊಂಡಿದ್ರೆ ನಾವು ಒಂದು ಸ್ವಲ್ಪ ಮಾತಾಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು, ತುಂಬ ದಿನಕ್ಕೆ ಬರ್ತೀವಲ್ಲ, ಮಾತಾಡ್ಕೊಂಡಿರ್ಬೋದು ಅಂತ. ಅವನು ಅಷ್ಟು ಕಷ್ಟಪಟ್ಟು ಜೋಲಿ ಹಾಕಿದರೆ ನೋಡಿ, ನಾನು ಬರೀತೀನಿ ಅಂತ ಕೂತ್ಕೊಂಡಿದ್ದಾನೆ. ಬರೆಯೋಂಗಿಲ್ಲ, ಸುಮ್ಮನೆ ಡಾಟು ಇಲ್ಲ ಗೀಚ್ತಾ ಇದ್ದಾನೆ. ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಇವ್ನು ಬರೆಯ ನೋಡೋಣ ಏನು ಬರೀತೀಯ ಅಂತಂದು ಇವನು ಅಂತ ಇದ್ದೀನಿ. ಅವ್ನು ಬರೆಯೋಂಗಿಲ್ಲ, ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಅದು ಬೇಕು ಇದು ಬೇಕು ಅಂತಂದು. ಇದು ಎರೇಸರ್ ದೊಡ್ಡದು ತಗೊಂಡಿದ್ದಾನೆ, ನನಗೆ ದೊಡ್ಡದು ಬೇಕು, ಹಂಗಾದ್ರೆ ಬರೀತೀನಿ ಅಂದ. ಆಮೇಲೆ
ಬೈಂಡ್ ಚೇಂಜ್ ಮಾಡಿದ್ನು, ಬೈಂಡು ಬೇರೆದು ಕೊಡು ಅಂತ. ಬೈಂಡನ್ನು ಚೇಂಜ್ ಮಾಡಿದ್ದಕ್ಕೆ ಹತ್ಕೊಂತ ಕುತ್ಕೊಂಡಿದ್ದಾನೆ ಇದು ಕೊಟ್ಟಿರೋದಕ್ಕೆ. ನೋಡಿ ಒಂದು ಸ್ವಲ್ಪ ಏನನ್ನಂದರೆ ಸಾಕು, ಇವ್ನು ಜಾಸ್ತಿ ಆಗಿಬಿಟ್ಟೈತಿ ಈ ನಡುವೆ. ಅಂದರೆ ಫುಲ್ ಊರಿಗೆ ಬಂದಾಗ್ಲಿಂದ ಇಬ್ಬರದು, ನಿಶಾಂತದಷ್ಟೇ ರಾಯಿಂದಷ್ಟು ಫುಲ್ಲು ಜಾಸ್ತಿ ಇದು ಮಾಡ್ತಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಡ್ವಾಂಟೇಜ್ ಏನಂದರೆ ಇವ್ರಿಗೆ ಹೊಡಿಯಲ್ಲ, ಜಾಸ್ತಿ ಬೈಯೋಕ್ಕೆ ಹೋಗಲ್ಲ. ಹೊಡೆದ್ರೆ ಬೈದರೆ ಇವ್ರು ಸೈರಿಸಲ್ಲ. ತುಂಬ ದಿನಕ್ಕೆ ಬರ್ತೀಯ ನಮ್ಮ ಮುಂದೆ ಎಲ್ಲ ಹೊಡಿಬೇಡ್ರಿ, ಇದು ಮಾಡಿಬಿಡ್ರಿ, ಅಜ್ಜಿಂದ್ರ ಆಸೆನೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಹೊಡಿಬೇಡ್ರಿ ಅಂತಾರಲ್ಲ, ಇವ್ರು ಕೊಬ್ಬು ಜಾಸ್ತಿ ಆಗಿಬಿಟ್ಟಿತ್ತು. ಏನು ಹೇಳಿದ್ರು ಕೇಳೋಕೆ ಹೋಗಲ್ಲ, ಏನು ಹೇಳಿದ್ರು ಮಾತೇ ಕೇಳಲ್ಲ, ಹಂಗಾಗ್ಬಿಟ್ಟಿದ್ದಾರೆ ರಜೆ ಬಂದಾಗಿನಿಂದ. ಏನೂ ಮಾಡೋಕ್ಕಲ್ಲ. ಅವನು ಒಂದು ವೀಡಿಯೋ ಮಾಡೋ ಅಂದರೆ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ನನ್ನ ಮಗ ಯಾವ ಥರ ವೀಡಿಯೋ ಮಾಡ್ತಾಯಿದ್ದಾನೆ ನೋಡಿ. ಇವಾಗ ಜೊಲ್ ಸುರಿಸ್ಕೊಂಡು ಇವನೇನೋ ಬರೀತಾ ಇದ್ದಾನೆ. ಅದಕ್ಕೆ ನಾನು ಹೇಳ್ತಾಯಿದ್ದೆ PhD ಮಾಡ್ತೀಯಾ ಅಂತ. ಇಲ್ಲ ಅಂತಂದು ಅವ್ನು ಮಾತಾಡ್ಕೊಂತ ಇದು ಮಾಡ್ತಾ. ನಾವು ಒಂದು ಸ್ವಲ್ಪ ಅಮ್ಮ ಹತ್ರ ಎಣ್ಣೆ ಹಚ್ಕೊಂಡು, ತಲೆ ಬಾಚ್ಕೊಂಡು, ತಲೆ ತರಿಸ್ಕೊಂಡು, ಅಂದರೆ ಏನಿಲ್ಲ, ಏನೋ ಒಂದು ಸಂತೋಷ, ಏನೋ ಒಂಥರ ಆನಂದ, ತಾಯಿ ಹತ್ರ ಆ ಥರ ಎಲ್ಲ ಮಾಡಿಸ್ಕೊಳಕ್ಕಲ್ವ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚು, ಸ್ವಲ್ಪ ಅದು ಮಾಡು, ಇದು ಮಾಡು ಅಂತಂದು ಗೊಳಿಕೊಳ್ತಾ ಇದ್ದೀನಿ. ಅಮ್ಮನೂ ಅಷ್ಟೇನು ಅಂದ್ಕೊಳಲ್ಲ, ತುಂಬ ದಿನಕ್ಕೆ ಬರ್ತೀನಲ್ಲ, ಎಷ್ಟು ಕಾಟ ಕೊಟ್ರು ಅಮ್ಮನಿಗೆ ಅಷ್ಟು ಕಾಟನೇ ಅನಿಸಲ್ಲ. ಅಮ್ಮ ಏನು ಹೇಳಿದ್ರು ಮಾಡ್ತಾನೆ ಇರ್ತಾರೆ. ಕೇಳ್ತಾರೆ ಏನು ಮಾಡಿಕೊಡ್ಲಿ, ಏನು ತಿಂತೀಯ, ಏನು ಅಂತಂದು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅಂದರೆ ತವ್ರ ಮನೆಗೆ ಬರೋದೇ ಅದಕ್ಕೆ, ತವ್ರ ಮನೆಯಲ್ಲಿ ಅಮ್ಮಂದ್ರು ನೋಡ್ಕೊಳೋದೇ ಆ ಥರ. ತುಂಬಾ ಖುಷಿಯಾಗುತ್ತೆ. ಇವಾಗ ಇಲ್ಲಿಂದ ಕೊನೆಗೂ ಇವನೇನು ಬರೀಲಿಲ್ಲ, ಸುಮ್ಮನೆ ಇಟ್ಕೊಂಡು ಆಟ ಆಡಿದ್ನ. ಆ ಕಡೆ ಅಮ್ಮಗೆ ಎಣ್ಣೆ ಹಚ್ಚು ಅಂತಂದು ಹೇಳ್ದೆ, ಎಣ್ಣೆ ಹಚ್ಚಿಬಿಟ್ಟು ತಲೆ ಬಾಚಿತ್ತು. ಇವಾಗ ನನ್ನ ತಂಗಿಗೆ ಬಾಚ್ತಾ ಇದ್ಲು. ಇವನು ಮೊಬೈಲ್ ಹಿಡ್ಕೊಂಡು ಮುಂದೆ ಕೂತ್ಕೊಂಡು, ಅವನು ಮೊಬೈಲ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದು. ನಾವು ಮಾತಾಡ್ಕೊತ ಹರಟೆ ಹೊಡ್ಕೊತ ಅದಿಂಗೆ ಇದಿಂಗೆ ಇರುತ್ತಲ್ಲ ಹೆಣ್ಮಕ್ಳು ಹರಟೆ ಹೊಡೆಯೋದು, ಆ ಥರ ಮಾಡ್ಕೊ ಅಂತ ಕೂತ್ಕೊಂಡ್ವಿ. ಎಲ್ಲ ಆದಮೇಲೆ ಸ್ವಲ್ಪ ವಾಕ್ ಹೋಗ್ಬರೋಣ ಅಂದ್ಕೊಂಡು ಇವಾಗ ತಲೆ ಬೆಚ್ಕೊಂಡು ವಾಕ್ ಹೋದ್ವಿ. ವಾಕ್ ಹೋಗ್ಬಿಟ್ಟು ಬರ್ತಾ ಇದ್ದೀವಿ ಇವಾಗ. ಅಂದರೆ ತುಂಬ ದಿನ ಆಯ್ತಲ್ಲ ಮಾತಾಡ್ಕೊತ ವಾಕ್ ಹೋಗಿ ಬರೋದು, ಏನೋ ಒಂಥರ ಖುಷಿ. ಆದ್ದರಿಂದ ಹಂಗೆ ಬಾಬಾ ಹಣ್ಣು ತಂದಿತ್ತು, ಮಾನೆಣ್ಣು. ಇವಾಗ ಕುತ್ಕೊಂಡು ಮೈತಾ ಇದ್ದಾನೆ ಒಬ್ಬನೇ. ನನಗೊಬ್ಬನಿಗೆ ಬೇಕು ಅಂದಿದ್ದಕ್ಕೆ ಕೊಯ್ದು ಕೊಟ್ಟೈತೆ. ಇವಾಗ ಮೈತಾ ಇದ್ದಾನೆ. ಅವ್ನು ತಿಂದ ಮೇಲೆ ಒಂದು ಸ್ವಲ್ಪ ಮುಖ ತೊಳೆಯೋಣ ಅಂತ. ಅವ್ನು ತೊಳ್ಸ್ಕೊತಾನೇ ಇಲ್ಲ. ಇದೇನು ನೀರು ಕಾಯಿಸೋಷ್ಟಿಲ್ಲಲ್ಲ, ತೊಳೆಯೋಣ ಅಂದರೂ ತೊಳ್ಸ್ಕೊತಾ ಇಲ್ಲ. ಅವರು ತುಂಬ ದಿನಕ್ಕೆ ಬಂದಿರ್ತಾರಲ್ಲ, ಹರಟೆ ಹೊಡ್ಕೊತ, ಅದು ಆಟ ಆಡ್ಕೊತ, ಇದು ಆಟ ಆಡ್ಕೊತ, ಎಂಜಾಯ್ ಮಾಡ್ಕೊತ ಅವರು ಇದ್ದರು ನೋಡಿ. ಅವನು ತೆಗಿ ಅಂದರೆ ಇದೇ ಸೋಲಾರ್ ನೋಡ್ರಿ, ಇದೇ ಹಾಕ್ಸಿರೋದು, ಅದು ಓನರೇ ಹಾಕ್ಸಿದ್ರು. ಇವನು ಆಗಲೇ ಫೋನಿಗೆ ಬೇಕು ಅಂತ ಹೇಳ್ತಾ ಇದ್ನು. ಈ ಕಡೆ ನಾವೆಲ್ಲ ಮಾಮ ಚಿಕನ್ ತಂದಿತ್ತು, ಕಬಾಬ್ ಮಾಡಿಬಿಟ್ಟು ತಿಂತಾಯಿದ್ರು. ಅದು ವಿಡಿಯೋ ಮಾಡಿದೆ. ಇವಾಗ ನೋಡಿ, ಇವನು ಅದು ಕತ್ ನೋವು ಅಂತ ಅಕ್ಕಗೆ ಮಾಮ ತಂದು ಕೊಟ್ಟಿತ್ತು, ಅದನ್ನ ಹಾಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಇದು ಹೆಂಗೆ ಹಾಕೋದು ಅಂದರೆ ಅವ್ನಿಗೆ ಇಷ್ಟ ಆಗಿಬಿಟ್ಟೈತೆ ಅದು ನೋಡಿ. ಇವಾಗ ಜೋಕಾಲಿ ಇವನು ಉಲ್ಟ ಮಲ್ಕೊಂಡು ಆಟ ಆಡ್ತಾ ಇದ್ನು. ಈ ಕಡೆ ಏನು ಮಾಡ್ತಾ ಇದ್ದಾಳೆ ಏನಂತಂಗೆ ಅಂದರೆ, ಅವಳು ಬಂದು ಮುದ್ದೆ ಮಾಡ್ತಾ ಇದ್ಲು. ಸಾಯಂಕಾಲ ಬಂದುಬಿಟ್ಟು ಇವನು ಆಟ ಆಡ್ತಾ ಇದ್ನು. ನಮ್ಮ ಮಮ್ಮಿ ಬೈತಾ ಇದ್ರು, ಜೋರಾಗಿ ಹಂಗೆ ಆಟ ಆಡಬೇಡ, ಕೆಳಗೆ ಬಿದ್ದೋಗ್ಬಿಡ್ತೀಯ ಅಂತ. ಅವನು ಅದ್ರಲ್ಲಿ ಬಂದುಬಿಟ್ಟು ಅಮ್ಮಗೆ ಡ್ಯಾಶ್ ಹೊಡಿಬೇಕು ಅಂತ, ನಮ್ಮ ಬೇಡ ಅಂತ. ಇವಾಗ ನಾನು ಸುಮ್ಮನೆ ಇದು ಒಂದು ವಿಡಿಯೋ ಮಾಡಿದೆ, ನನ್ನ ಅದರಲ್ಲೂ ಇಲ್ಲಲ್ವ. ಅದು ನೆಕ್ಸ್ಟ್ ಡೇ ಇದು ಕಂಟಿನ್ಯೂ ಆಗೈತೆ. ಇವಾಗ ಅವರೆಲ್ಲ ಹೋದ್ರು, ನಾವು ಅಮ್ಮರ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಬೈಕಲ್ಲಿ ಹೋದ್ಲು, ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಫುಲ್ಲು ಮಳೆನೇ ಇಲ್ಲಲ್ಲ, ಎಲ್ಲ ಹೊಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಬೆಳೆ ಎಲ್ಲ ಹಾಕೋಕ್ಕೆ. ಇವಾಗ ಮಳೆ ಇಲ್ಲಲ್ಲ, ಫುಲ್ಲು ನೋಡಿ ನಮ್ಮ ರೋಡ್ ಅಂತೂ ನೋಡೋಕ್ಕೆ ಆಗಲ್ಲ. ಇಲ್ಲಿ ಆಟೋಗಳು ಬರೋದು ಕಷ್ಟ, ಬೈಕು ಬರೋದು ಕಷ್ಟ, ಎದುರ್ತಾರೆ. ಅಂದರೆ ಫುಲ್ಲು ರೋಡ್ ಕಿತ್ಕೊಂಡು ಹೋಗ್ಬಿಟ್ಟಿದೆಯಲ್ಲ. ಈ ರೋಡ್ ಯಾವಾಗ ಮಾಡಿಸ್ಕೊಡ್ತಾರೋ ಗೊತ್ತಿಲ್ಲ. ಎಲ್ಲ ನಮ್ಮೂರಿಗೆ ಏನಿಲ್ಲ ಅಂದರೆ 4 ಕಡೆಯಿಂದ ದಾರಿ ಇದೆ, 3 ಕಡೆಯಿಂದನೂ ಮಾಡಿಕೊಟ್ಟಿದ್ದಾರೆ. ಇದೊಂದು ತುಂಬ ದಿನ ಆಯಿತು ಮಾಡೇ ಕೊಟ್ಟಿಲ್ಲ. ಫುಲ್ಲು ಮಳೆ ಬಂದರೆ ನೀರಿರುತ್ತೆ, ಕಿತ್ಕೊಂಡೋಗಿರುತ್ತೆ, ಹೋಗೋಕ್ಕೆ ಎದುರ್ತಾರೆ ನೋಡಿ. 2 ಗಾಡಿ ಬಂದರೆ ಒಂದು ಫುಲ್ಲು ಸೈಡಿಗೆ ಹೋಗ್ಬೇಕು, ಒಂದು ಹೋಗಬೇಕು, ಆ ಥರ ಇರುತ್ತೆ. ಎಲ್ಲ ಬೀಳ್ಬಿಟ್ಟಿದ್ದಾರೆ ಬೇಸಿಗೆ ಟೈಮಲ್ಲಿ. ಇವಾಗೆಲ್ಲ ಉಳುಮೆ ಮಾಡ್ತಾರೆ, ಎಲ್ಲ ಟ್ಯಾಕ್ರಿ ಎಲ್ಲ ಓಡಿಸ್ಬಿಟ್ಟು ಈರುಳ್ಳಿ ಹಾಕೋಕ್ಕೆ ಈ ಥರ ರೆಡಿ ಮಾಡ್ಕೊತಾರೆ. ಮುಂದೆ ತೋರಿಸ್ತೀನಿ ಟ್ಯಾಕ್ರಿ ಆ ಥರ ರೆಡಿ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡೋಕ್ಕೆ ನೋಡಿ. ಇದೆಲ್ಲ ಇನ್ನೂ ಮಾಡಿಸಿಲ್ಲ, ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಬೇಸಿಗೆ ಟೈಮಲ್ಲಿ. ಜೂನ್ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹಾಕ್ಬಿಡ್ತಾರೆ. ಜೂನಿಗೆ ಹಾಕಿದೆ, ಆಗಸ್ಟ್ ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ಬರ್ತಾವೆ ಈ ಥರ ನೋಡಿ. ಈ ಕಡೆ ಏನು ಬಾಳೆ ಗಿಡ ಅಡಿಕೆ ಗಿಡ ಹಾಕಿದರೆ ಫುಲ್ಲು ಒಣಗೋಗ್ಬಿಟ್ಟೈತೆ. ಫುಲ್ಲು ಕೆಂಪಗಾಗಿ ಅದು ಪೈರು ಮೇಲಕ್ಕೆ ಬರ್ತಾ ಇಲ್ಲ, ಸಸಿ ಆ ಥರ ಆಗಿಬಿಟ್ಟಿದೆ. ಮಳೆನೇ ಇಲ್ಲಲ್ಲ,
ನೋಡಿ ಇದು ರೆಡಿ ಮಾಡಿ ಇಟ್ಟಿದ್ದಾರೆ. ಮಳೆ ಬಂದ ತಕ್ಷಣ ಬಿತ್ತನೆ ಮಾಡೋಕ್ಕೆ ಹೊಲ ಕ್ಲೀನಿಂಗ್ ಮಾಡಿ ಇಟ್ಕೊಂಡಿರ್ತಾರೆ. ಬಂದ ತಕ್ಷಣ ಗೊಬ್ಬರ ಹಾಕ್ಬಿಟ್ಟು ಬೀಜ ಹಾಕ್ಬಿಟ್ಟು ಗೊಬ್ಬರ ಹಾಕಿ ಇಡೋಣ ಅಂತಂದು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇದು ನಾನು ಓದಿರೋ ಸ್ಕೂಲು, ಅದಕ್ಕೆ ತೋರಿಸಿದ್ದು. ಕೋಳಿ ಜೊತೆಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ನೋಡಿ ಕೋಳಿಯಲ್ಲಿ ಮೇಯ್ತಾ ಇದ್ವು, ಆ ಕಡೆ ಟ್ಯಾಕ್ಟ್ರಿರು ಕುರಿಗಳು ಹೋಗ್ತಾ ಇದ್ವಲ್ಲ, ಅವನ ಎಂಜಾಯ್ ಮಾಡ್ಕೊತ ಅವನು ಎಂಜಾಯ್ ಮಾಡ್ತಿರೋದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ ಆ ಥರ ಕುರಿ ಹೋಗ್ತಾ ಇರ್ತಾವಲ್ಲ, ಅವನಿಂದ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹುಡುಗಿಯಿಂದ ಕಂಟಿನ್ಯೂ ಆಗುತ್ತೆ, ಮುಂದೆ ನೋಡ್ತಾ ಹೋಗಿ. ಸುಮ್ಮನೆ ತಿನ್ಕೊಂಡ್ಕಿ ನೀವಮ್ಮ. ಯಾಕೆ ಇವಾಗ ತಿನ್ನಲ್ ಬಿಡಲ್ಲ, ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವು ಚಿಕ್ಕ ಮರಿ ಅಲ್ಲ, ಬೀಜ ದೊಡ್ಡವಲ್ಲ, ಅದಕ್ಕೆ ತಿನ್ನಕ್ಕಾಗಲ್ಲ.